ಇದ್ರ ಬಗ್ಗೆ ಮ್ಯಾನ್ಯುವಲ್ ಸಿಗ್ನೇಚರ್ ಮ್ಯಾನ್ಯುವಲ್ ಸಿಸ್ಟಮ್ ಇದೆ. ಲೋಡ್ ಹಾಕಂಗಿದೆ. ಈಗ ಒಂದು 50-60% ಸ್ಟ್ರೆಂತ್ ಇರೋಲ್ಲ ಅಂಪ್ಗೆ. ಈ ಥರ ಅಂದರೆ ಅಂಪ್ ಬ್ಯಾಕ್ ಇರ್ತದೆ. ಇದನ್ನು ಚಿಕ್ಕ ಕಟಿಂಗ್ಸಲ್ಲಿ ಎಕ್ಸ್ಟ್ರಾ ಕಟ್ ಮಾಡಬೇಕಾಗ್ತದೆ, ಲೋಡ್ ಹಾಕೋಕ್ಕಾಗಲ್ಲ. ಈಗ ಹುಡುಗರೇ ಇರಬೇಕಂದ್ರೆ ಹುಡುಗರೆಲ್ಲ ಈಚಾಗುತ್ತೆ. ಈಗ ವಯಸ್ಸಾದ ತೀಸ್ಕೊಂಡು ಇಷ್ಟಪಟ್ಟು ಈಸಿಯಾಗಿ ಸ್ಟ್ರೈನಿಂದ ಕಟ್ ಮಾಡ್ಕೋಬೇಕು. ಸುಸ್ತಾಗಲ್ಲ, ಬರೋಲ್ಲ, ಇಲ್ಲ ವೆಯ್ಟ್ ಇಲ್ಲ. 1 kg ತಗೋಬೋದು, ಬೇಗ ಕಟ್ಟಾಗುತ್ತೆ. 2 ಗಂಟೆ ಬರೋದು. ಒಂದು ಆಯ್ತು ಅಂದರೆ ಒಂದು ಹಾಕೋಬೋದು. ಒಂದು ಚಾರ್ಜರು, ಒಂದು ಬ್ಲೇಡನ್ನೆಲ್ಲ ಶಾರ್ಪ್ನೆಸ್ ಕೊಡಬೇಕು, ಶಾರ್ಪ್ನರು ಅದೆಲ್ಲ ಇರುತ್ತೆ. ಜಪಾನ್ ಟೆಕ್ನಾಲಜಿ. ನಮ್ಮ ಭಾಗದ ಸಂಸದರು ಸುಮಾರು ಒಂದು ದಿವಸಕ್ಕೆ 15 ಟನ್ ರೇಷ್ಮೆ ಬಿಳಿಗೂಡು ಬಿತ್ತಳಿಗೂಡು ಬೇಡಿಕೆ ಇದೆ. ನಮ್ಮ ಭಾಗದಲ್ಲಿ ಎಲ್ಲ ರೈತರಿಗೂ ಅನುಕೂಲ ಆಗಬೇಕಂತೇಳಿ ಸುಮಾರು 15 ಆಟೋಮೆಟಿಕ್ ಡ್ರಿಲ್ಲಿಂಗ್ ಮಿಷನ್ನ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಎಲ್ರಿಗೂ ಒಳ್ಳೆ ರೇಟ್ ಸಿಗಬೇಕು ಮತ್ತೆ ಗುಣಮಟ್ಟದ ರೇಷ್ಮೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ಭಾರತದಲ್ಲಿ ಮಾಡಿದ್ರು. ಸೊ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಗಾರ ಮಾಡಬೇಕು ಅಂತೇಳಿ ನಾವು ಅವ್ರನ್ನ 2-3 ಸಾರಿ ನಾನು ನಮ್ಮ ಉಪನಿರ್ದೇಶಕರು ಭೇಟಿ ಮಾಡಿ ಈ ಥರ ಸಂತೆಕೊಟ್ಟಳ್ಳಿ ವ್ಯಾಪ್ತಿಯಲ್ಲಿ ಒಂದು 500 ಜನ ಬೆಳೆಗಾರರು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಮತ್ತೆ ಎಲ್ಲರೂ ಕೂಡ ಪ್ರತ್ಯೇಕವಾದಂಥ ಉಳುವು ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬಯೋಟೆನ್ ಬೆಳೆಯೋದಕ್ಕೆ ಒಳ್ಳೆ ಬೆಳೆಗಾರರು ಕೂಡ ಸ್ಪಂದಿಸ್ತಾರೆ. ಸೊ ನಿಮ್ಮ ಒಂದು ಫ್ಯಾಕ್ಟ್ರಿಗೆ ಬೈಬ್ಯಾಕ್ ಥರ ಏನು ನೇರವಾಗಿ ಖರೀದಿ ಮಾಡಲಿಕ್ಕೆ ಒಂದು ಸಹಾಯ ಆಗ್ತದೆ. ನಾವು ನಮ್ಮ ರೈತರನ್ನ ತಾಂತ್ರಿಕವಾಗಿ ಸಜ್ಜು ಮಾಡಿ ಬೆಳೆ ಮಾಡಿಕೊಡ್ಲಿಕ್ಕೆ ನಾವು ಅವರಿಗೆ ಉತ್ತೇಜನ ಮಾಡಬೇಕು, ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತೇಳಿ ಕೇಳ್ಕೊಂಡಿದ್ವಿ. ಅವರು ಸಾಕಷ್ಟು ಒಂದು ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಒತ್ತಡ ಇರೋದ್ರಿಂದ ಮುಂದೆ ಒಂದು ದಿವಸ ಮಾಡೋಣ, ಈಗ ನೀವು ಮಾಡಿ ಅಂತ ಹೇಳಿದ ಮೇಲೆ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ, ನಾವು ಈ ಕಾರ್ಯಕ್ರಮ ಮಾಡಲೇಬೇಕಂತೇಳಿ ಬಹಳ ದಿವಸದಿಂದ ಇಲ್ಲಿ ತೀರ್ಮಾನ ಮಾಡಿಕೊಂಡಿರೋದ್ರಿಂದ ನಾವು ನಿರ್ಧಾರ ಮಾಡಿ ಕಾರ್ಯಕ್ರಮ ಮಾಡ್ತಿದ್ವಿ. ಆದರೆ ನಮ್ಮ ನಿರೀಕ್ಷೆಗೂ ಇನ್ನೂ ಜಾಸ್ತಿ ಜನ ಸೇರಿ, ಯಾಕೆಂತ ಅಂದರೆ ನಾನು ಆಗಲೇ ಹೇಳಿದಾಗೆ ಇದು ಜಿಲ್ಲೆಯಲ್ಲಿ ಯಾವತ್ತೂ ನಡೆದಿರಬಾರ್ದು ಆ ಥರ ಕಾರ್ಯಕ್ರಮ. ಅಂತ ಅಂದರೆ ದೊಡ್ಡ ಕಾರ್ಯಕ್ರಮ ಅಂತ ಅಂದರೆ ಆ ಥರ ಅಲ್ಲ. ಅಂದರೆ ನಿಮಗೆ ರೇಷ್ಮೆ ಕೃಷಿ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಡಬೇಕಂತೇಳಿ ನಮಗೆ ಭಾಳ ಆಸೆ ಇತ್ತು. ಇರಲಿ, ಆದರೂ ಕೂಡ ಇನ್ನು ಬೆಳೆಗಾರರನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈಗ ಕಾರ್ಯಕ್ರಮ ಮಾಡ್ತಿದ್ದೀವಿ. ಉಪನಿರ್ದೇಶಕರು ನಾನು ಸ್ವಾಗತ ಮಾಡಿದ್ದೀನಿ. ಆಗಲೇ ಹೇಳಿದಾಗೆ ನನ್ನ ಒಂದು ಕನಸು ಅಂತ ಅಂದರೆ ರೈತ ಹೋರಾಟಗಾರರು ರೇಷ್ಮೆ ಬೆಳೆಗಾರರ ಹಿತರಕ್ಷಣೆಯನ್ನ ರಾಜ್ಯದಲ್ಲಿ ಕಾಯೋದಕ್ಕೆ ಅವರು ಯಾವತ್ತು 24/7 24 ಗಂಟೆ ಕೂಡ ರೈತರ ಒಂದು ಹಿತರಕ್ಷಣೆಗೆ, ರೇಷ್ಮೆ ಬೆಳೆಗಾರರ ಹಿತರಕ್ಷಣೆಗೋಸ್ಕರ ಅವರು ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಒಳ್ಳೆ ಬೆಳೆಗಾರರು, ಪದವೀಧರರು, ಹೋರಾಟಗಾರರು ಅವರನ್ನ ನಿಮಗೆ ಪರಿಚಯ ಮಾಡಬೇಕು. ಮತ್ತೆ ಆ ಭಾಗದಲ್ಲಿ ರೇಷ್ಮೆ ಕೃಷಿ ಯಾವ ಥರ ಇದೆ ಇವತ್ತು ನಿಮ್ಗೆ ಗೊತ್ತಿದೆ. ಕೋಲಾರದಲ್ಲಿ ನೀರಿನ ಸಮಸ್ಯೆ ಹೇಗಿದೆ, ನಮ್ಮ ಭಾಗದಲ್ಲಿ ನೀರು ಎಷ್ಟು ಚೆನ್ನಾಗಿದೆ, ಅಲ್ಲಿ ನೀರಷ್ಟು ಸಮಸ್ಯೆ ಇದ್ರೂ ಕೂಡ ಇವತ್ತು ಕೋಲಾರದಲ್ಲಿ ರೇಷ್ಮೆ ಕೃಷಿ ಯಾವ ಥರ ಇದೆ, ನಮ್ಮಲ್ಲಿ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ. ಅವರು ಎಂಥ ಒತ್ತಡವಿದ್ರೂ ಕೂಡ, ಎಷ್ಟೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಒಂದು ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮಾನ್ಯ ನಮ್ಮ ಮಳ್ಳೂರು ಶಿವಣ್ಣ ಅವರಿಗೆ, ಅಣ್ಣವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ. ಏನಾದ್ರೂ ಅದರಲ್ಲೇ ಅದೇ ನಮಗೆ ಜೀವ. ಆದರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ತಾಂತ್ರಿಕವಾಗಿ ನಾವು ಮಾಡ್ತಾ ಇಲ್ಲ. ಸೊ ಈ ತಂತ್ರಜ್ಞಾನ ನಾವು ಮಾಡಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ನಾವು ಇದರಿಂದ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬರಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಇವತ್ತು ಬಯೋಟೆನ್ ಕೃಷಿನೇ ಹ್ಯಾಕ್ ಮಾಡಬೇಕು, ಯಾಕೆ ಬಯೋಟೆನ್ ಕೃಷಿ ಮಾಡಿದ್ರೆ ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸೊ
ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತ ಮಾಡ್ತಾ ಎಲ್ಲರೂ ನಿಶಬ್ದವಾಗಿ ಒಂದು 2 ಗಂಟೆ ಸಮಯ ಎಲ್ಲ ಒಂದು ಹೇಗಿರ್ಬೇಕಾಗಿತ್ತು ಮತ್ತೆ ಹೇಗಾಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಒಂದು ಕನಸು. ಅದಕ್ಕೆ ಈ ಭಾಗದಲ್ಲಿ ಏನು ಸಂಸದರಾಗಿದ್ದರು ಸುರೇಶ್ ಅವ್ರಿಗೂ ಸಹ ರೇಷ್ಮೆ ಉದ್ದಿಮೆ ಎತ್ತರಕ್ಕೆ ಬೆಳಿಬೇಕು ರಾಜ್ಯದಲ್ಲಿ, ಮತ್ತೆ ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲಿ ಸಹ ಬೆಳಿಬೇಕು, ಮತ್ತೆ ಕನಕಪುರದಲ್ಲಿ ವಿಶೇಷವಾಗಿ ಬೆಳಿಬೇಕಂತಕ್ಕಂಥ ಒಂದು ಆಸೆ ಇದೆ. ಇವತ್ತು ಏನು 15 ಆಟೋಮ್ಯಾಟಿಕ್ ಡ್ರಿಲ್ಲಿಂಗ್ ಮಿಷನ್ಸ್ ಈಗ ಕನಕಪುರದಲ್ಲಿ ತಂದು ಇವತ್ತು ಜೋಡಿಸ್ತಾ ಇದ್ದಾರೆ. ಒಂದು 6,000 ಎಳೆ. ಆ 6,000 ಎಳೆಗೆ ಒಂದು ದಿವಸಕ್ಕೆ ಕನಿಷ್ಠ 15 ಟನ್ ಬೈವರ್ಟಿನ್ ಕೂಡಬೇಕು. ಒಂದು ವರ್ಷಕ್ಕೆ 4,500 ಟನ್ ಬೈವರ್ಟಿನ್ ಕೂಡು ನೂರು ವಿಚಾರಣೆಗೆ ಬೇಕಿದೆ. ಇದು ಎಷ್ಟು ಪಾಲು ಅಂದ್ರೆ ರಾಜ್ಯದಲ್ಲಿ ಒಂದು ತಿಂಗಳು ಪೂರ್ತಿ ಉತ್ಪಾದನೆ ಮಾಡುವವರು ಕೂಡ ಒಂದು ವರ್ಷಕ್ಕೆ 100 ಬಿಚ್ಚುವಂತ ಒಂದು ವ್ಯವಸ್ಥಿತವಾದ ಆಟೋಮ್ಯಾಟಿಕ್ ಆಗಿದೆ. ಅದರಲ್ಲಿ ಆದಾಯ ಬರುತ್ತೆ ಅಂತಲ್ಲ, ನಮ್ಮ ಭಾರತದ ರೈತರಿಗೆ ಆದಾಯ ಬರಬೇಕು ಅಂದ್ರೆ, ನಮ್ಮ ರೈತರು ಸುಸ್ಥಿರವಾಗಿ ರೇಷ್ಮೆ ಕೃಷಿಯಲ್ಲಿ ಉಳಿಬೇಕು ಅಂದ್ರೆ ಈ ಒಂದು ಆಟೋಮ್ಯಾಟಿಕ್ ಮಿಷನ್ಸ್ ನಾವು ಇಲ್ಲಿ ತಂದು ಜೋಡಿಸಿ ರೈತರ ಮಧ್ಯೆ ಒಂದು ನೂರು ವಿಚಾರಣೆ ನಡೆದ್ರೆ ನಮ್ಮ ರೈತರೆಲ್ಲರೂ ಇವತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾರೆ ಅಂತಕ್ಕಂಥ ಒಂದು ಆಸೆ ಮತ್ತು ಪರಿಕಲ್ಪನೆಯಿಂದ ಆಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರು, ರೇಷ್ಮೆ ಉದ್ದಿಮೆದಾರರು ಹಾಗೂ ನಮ್ಮ ರಾಜ್ಯ ರೇಷ್ಮೆ ಹೋರಾಟ ಸಮಿತಿಯ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ ನಮ್ಮ ರೇಷ್ಮೆ ಕೃಷಿ ತೆಲುಗಲ್ಲಿ ಮಾತಾಡ್ತಾರೆ. ನಾವು ಕೋಲಾರದವಾಗಿರೋದ್ರಿಂದ ತೆಲುಗಲ್ಲಿ ಹೇಳ್ತೀವಿ. ಏನಂದ್ರೆ ದಿನವೂ ಸಚ್ಚ ಏಳ್ಸೆ ಒಳ್ಳೆಯದು ಅಂತಾರೆ ನಮ್ಮಲ್ಲಿ. ಅಂದ್ರೆ ಪ್ರತಿದಿನ ಸಾವು ಸಂಭವಿಸ್ತಾ ಇದ್ರೆ ಏನೋ ಒಬ್ಬೊಬ್ಬ ಯಾರು ಸತ್ರ ಮಾತ್ರ ಕಣ್ಣಲ್ಲಿ ನೀರು ಬಂತು, ದಿನ ಸತ್ರ ಅಳ್ಳೋದು ಯಾರು ಅನ್ನೋಂಥ ಮಾತು ನಮ್ಮ ಕೋಲಾರದಲ್ಲಿ. ಅದು ಯಾಕೆ ಮಾತಾಡ್ತೀವಿ ಅಂದ್ರೆ ಆಸ್ಪತ್ರೆಗೆ ನಾವು ಯಾವಾಗ ಬರ್ತೀವಿ ಅಂದ್ರೆ ಕಾಯಿಲೆ ಬಂದ ಮನೆಯಲ್ಲಿ ವಿಶೇಷವಾಗಿ ಸ್ವಲ್ಪ ಊಟ ಮಾಡಿರ್ತಾರೆ ಮನೆಯಲ್ಲಿ ಇರೋ ಹೆಂಗಸರು. ಯಾವಾಗಾದ್ರೂ ನಮ್ಗೆ ಕಾಯಿಲೆ ಬಂದಾಗ ಈಗ ಉಳಿದಾಗ ಮಾಮೂಲಿ ಊಟ ಮಾಮೂಲಿ ವಾತಾವರಣ, ಆಸ್ಪತ್ರೆಗೆ ಹೋಗೋದಿಲ್ಲ. ಆಸ್ಪತ್ರೆಗೆ ಹೋದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ನಮ್ದು ಇಂಟೆನ್ಸಿವ್ ಕೇರ್ ಯೂನಿಟ್. ಹಾಗಾಗಿ ರೇಷ್ಮೆ ಕೃಷಿಯನ್ನ ನಾವಿವತ್ತು ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಅದನ್ನ ಪಾಲನೆ ಪೋಷಣೆ ಮಾಡಿ ಗೂಡು ಕಟ್ಟಿಸ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರೋದ್ರಿಂದ ಈ ದಿವಸ ನಮಗೆ ರೇಷ್ಮೆ ಕೃಷಿಗೆ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡತಕ್ಕಂಥ ತಂತ್ರಜ್ಞಾನ ಕೊಡ್ತಕ್ಕಂಥ ಮತ್ತೆ ನಾವು ಅದನ್ನು ಅಳವಡಿಸಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ದಿವಸ ನಾವು 365 ದಿವಸ ಹುಳ ಸಾಕ್ತೀವಿ ಅಂದ್ರೆ 365 ದಿವಸ ನಮ್ದು ಆಸ್ಪತ್ರೆ, 365 ದಿವಸ ನಾವು ನರ್ಸುಗಳು. ಹಾಗಾಗಿ ಆ ಒಂದು ಸಣ್ಣ ಕೀಟ ಮರಿಯಾಗಿ ಈಚೆ ಬಂದಾಗ 0.004 ಮಿಲಿಗ್ರಾಮ್ ಇರುತ್ತೆ. ನಾವು ಹುಟ್ಟಿದಾಗ ಒಂದು 4 ಕೆಜಿ ಇರ್ತೀವಿ ಮಗು. ನಮಗೆ 70 ವರ್ಷ ಬದುಕಿದ್ರು ನಾವು ಒಂದು 70, 80, 90, 100, 150 ಕೆಜಿ ತೂಕ ಇರೋರು ಬಹಳ ದುಬಾರಿ. ಟನ್ನುಗಟ್ಟಲೆ ಊಟ ತಿಂತಿರ್ತೀವಿ, ಟ್ಯಾಂಕರ್ಗಟ್ಟಲೆ ನೀರು ಕುಡಿದಿರ್ತೀವಿ. ಆದ್ರೂ ನಮ್ಮ ತೂಕ ಮಾತ್ರ 140-150 ಕೆಜಿ ಮ್ಯಾಕ್ಸಿಮಮ್. ರೇಷ್ಮೆ ಕೂಡ 0.004 ಮಿಲಿಗ್ರಾಮ್ ಇರತಕ್ಕಂಥದ್ದು 24ರಿಂದ 26 ದಿವಸಕ್ಕೆ 12,000 ಪಟ್ಟು ತೂಕ ಹೆಚ್ಚು ಮಾಡಿಕೊಳ್ಳುತ್ತೆ. 12,000 ಪಟ್ಟು ತೂಕ ಹೆಚ್ಚು ಮಾಡಿಕೊಂಡ್ರೆ ಆ ಒಂದು 12,000 ಪಟ್ಟು ತೂಕ ಹೆಚ್ಚಾಗಿರ್ತಕ್ಕಂಥದ್ದು 4.5 ಗ್ರಾಮ್. ನೀವೇ ಲೆಕ್ಕ ಹಾಕೊಳ್ಳಿ, 12,000 ಇಂಟು 0.004 4.5 ಗ್ರಾಮ್ ಆಗಿದೆ. ಅದು ನಾವು ಟನ್ನುಗಟ್ಟಲೆ ಊಟ ಏನೇನೋ ತಿಂತೀವಿ, ಟ್ಯಾಂಕರ್ ಗಟ್ಟಲೆ ನೀರು ಮತ್ತು ಇನ್ನೇನೆಲ್ಲ ಸೇವಿಸ್ತೀವಿ, ಆ ಹುಳ ಬರೀ ಎಲೆ. ಆ ರೇಷ್ಮೆ ಎಲೆ ಒಂದು ಬಿಟ್ಟು ಇಪ್ಪನೇಲೆ ಎಲೆ ಅದನ್ನೇನೂ ತಿನ್ನೋದಿಲ್ಲ. ಅದೇನು ನೀರು ಕುಡಿಯಕ್ಕಾಗಲ್ಲ, ಜ್ಯೂಸ್ ಕುಡಿಯಕ್ಕಾಗಲ್ಲ, ಏನೋ ಕುಡಿಯಕ್ಕಾಗಲ್ಲ. 12,000 ಪಟ್ಟು ತೂಕ ಹೆಚ್ಚು ಮಾಡ್ಬೇಕು. 2 ಗ್ರಾಮ್ ತೂಕದ ಒಂದು ಗೂಡು ಕೊಟ್ಟು ಅದರಲ್ಲಿ 1,000 ಮೀಟರ್ ಒಂದು ದಾರ ಕೊಡ್ತಾ ಇದೆ ಅಂತಂದ್ರೆ
ಇದು ವಿಸ್ಮಯ ಅಂದರೆ ಬೇರೆ ಇನ್ನೇನು ಕಂಪ್ಯೂಟರ್ ಅನಿಮೇಟ್ ಮಾಡ್ತಾರೆ. ಏನೋ ಬಾಂಬ್ ಬಿದ್ದಂಗೆ, ಆಕ್ಸಿಡೆಂಟ್ ಆದಂಗೆ, ದೊಡ್ಡ ಹಾವು ಬಂದಂಗೆ ಏನೇನೋ ಕಂಪ್ಯೂಟರ್ ಮಾಡ್ತಾರೆ. ಅದಕ್ಕಿಂತ ಜೋರಾಗಿದ್ದು ನಮ್ಮ ಕಣ್ಣು ಮುಂದೆ ನಮ್ಮ ಸಂರಕ್ಷಣೆಯಲ್ಲಿ ಬೆಳೆಯುವಂತ ಒಂದು ಹುಳ ಇದಾಗಿರೋದ್ರಿಂದ ಈ ಹುಳ ಹೆಚ್ಚಿನ ಶೀತಕ್ಕೂ ತಡೆಯಲ್ಲ, ಮತ್ತೆ ಹೆಚ್ಚಿನ ಉಷ್ಣಾಂಶಕ್ಕೂ ತಡೆಯಲ್ಲ, ಬದುಕೆ ಸೊಪ್ಪು ತಡೆಯಲ್ಲ, ಎಳೆ ಸೊಪ್ಪು ತಡೆಯಲ್ಲ, ಒರಟು ಸೊಪ್ಪು ತಡೆಯಲ್ಲ, ಪೂರ್ತಿ ಬಾಡಿನ ಮೃದುವಾಗಿರೋ ಸೊಪ್ಪು ತಡೆಯಲ್ಲ. ಹಾಗಾಗಿ ಅದನ್ನು ಕಾಪಾಡತಕ್ಕಂಥದ್ದೇ ನಾನು ಕೆಲಸ. ನಾನು ಬಂದು ಮಾತಾಡಿದೆ ಅಂತ ನಮ್ಮ ಮುಖಂಡರಾಗಲಿ, ನಮ್ಮ ಬಸವರಾಜರಾಗಲಿ, ಮತ್ತೆ ನಮ್ಮ ಜಗರಾಜ ಅವರು ಬಹಳ ಒತ್ತಾಯ ಮಾಡಿದ್ರು. ಏನಂದ್ರೆ ಬಳ್ಳಾರಿಗೆ ಹೋಗಿ ಕೆಳಗೆರೆ ಜಾಕಿ, ಹಾವೇರಿ ಜಿಲ್ಲೆಗೆ ಹೋಗಿ ಕೆಳಗೆರೆ ಜಾಕಿ, ಬಿಜಾಪುರ ಬಾಗಲಕೋಟೆಗೆ ಹೋಗಿ ಕೆಳಗೆರೆ ಜಾಕಿ, ಮಹಾರಾಷ್ಟ್ರದ ಬಾರ್ಡರ್ ಹೋಗಿ ಕೆಳಗೆರೆ ಜಾಕಿ ಮಾಡ್ತಾರೆ. ಏನು ಅವರು ಅಳವಡಿಸಿಕೊಂಡಿರ್ತಕ್ಕಂಥ ತಂತ್ರಜ್ಞಾನಗಳು, ಆ ತಂತ್ರಜ್ಞಾನಗಳು ಬಹುತೇಕ ಎಲ್ಲ ನಮ್ಮ ತರಗತಿಪುರ ಮತ್ತು ಕೇಂದ್ರಕ್ಕೆ ಅವರು ಅಳವಡಿಸಿರ್ತಕ್ಕಂಥ ತಂತ್ರಜ್ಞಾನಗಳು, ಜಗದೀಶ್ ಅಳವಡಿಸಿಕೊಂಡಿರ್ತಕ್ಕಂಥ ತಂತ್ರಜ್ಞಾನಗಳಿಂದ ಅವರಿವತ್ತು ರಾಜಧಾನಿಯಂತ ಅವರ ಸ್ನೇಹಿತರು, ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವರು, ಅವರ ಅಧಿಕಾರಿಗಳು ಇವತ್ತು ರಾಜ್ಯದಲ್ಲಿ ಪೂರ್ತಿ ಹೆಸರು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಮಲ್ಟಿ ಈಗ ಆಟೋಮೆಟಿಕ್ ಮಿಷಿನ್ ಏನ್ ಬಂದಿದೆ, ಇಡೀ ನೀವು ಪ್ರಪಂಚದಲ್ಲಿ ಹೆಸರಾಗಿರ್ತಕ್ಕಂಥ ಭಾಗದಲ್ಲಿ ನಿಮ್ಮ ಕನಕಪುರ ಇವತ್ತು ಒಂದು ಆಟೋಮೆಟಿಕ್ ಮಿಷಿನ್ ಹಬ್ ಆಗುತ್ತೆ. ಆದ್ರೆ ಬರೀ ಸುರೇಶ್ ಅಣ್ಣವ್ರ ಮಿಷಿನ್ ಸ್ಥಾಪನೆ ಹಾಕಿದ್ರೆ, ಜಗದೀಶ್ ಅವರು ಮತ್ತೆ ಅವರ ಜೊತೆ ಇರ್ತಕ್ಕಂಥ ಸ್ನೇಹಿತರು ಜಾತಿ ಕಟ್ಟಿದ್ರೆ, ನಮ್ಮ ಮುತ್ತರಾಜಣ್ಣವರು ಅಥವಾ ನಮ್ಮ ಬಸವರಾಜಣ್ಣವರು ಆಗೋದು, ರಾಜೇಶ್ ಅವರು ಆಗೋದು, ಈ ಸತ್ಯಕೋಟೆ ಕೇಸ್ ಮಂಜು ಆಗೋದು, ತಾಂತ್ರಿಕ ಸೇವೆ ನಿಮಗೆ ಕೊಟ್ಟರೆ, ಅಥವಾ ನಮ್ಮ ಸುಬ್ರಹ್ಮಣ್ಯ ಅಣ್ಣ ಅಂತವ್ರು ಆಗೋದು, ಅಥವಾ ನಮ್ಮ ಶಿವಾಚಾರ್ಯ ಅಂತವ್ರು ಆಗೋದು, ವಿಜ್ಞಾನಿಗಳು ನಿಮಗೆ ಮಾಹಿತಿ ಕೊಟ್ಟರೆ, ಬರೀ ಕೇಳಿ ಮನೆಗೆ ಹೋದ್ರೆ ನೀವು ಅದನ್ನ ಯಾರೂ ನೀವು ಅಭಿವೃದ್ಧಿ ಆಗಕ್ಕಾಗಲ್ಲ. ಈ ಭಾಗದಲ್ಲಿ ಆ ಏರನ್ನ ಉಳಿಸ್ಲಿಕ್ಕೂ ಆಗಲ್ಲ, ಹೆಚ್ಚು ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಮುಖ್ಯವಾಗಿ ಮುಂದೆ ಹೇಳ್ಬೇಕಾಗಿರೋದೇನು ಅಂದ್ರೆ, ನಿನ್ನೆನೂ ಸಹ ರೇಷ್ಮೆ ಮಂತ್ರಿಗಳು ನಿನ್ನೆ ಇಷ್ಟೊತ್ತಿನಲ್ಲಿ ನಮ್ಮ ರೇಷ್ಮೆ ಮಂತ್ರಿಗಳು, ನಮ್ಮ ಆಯುಕ್ತರು, ಮತ್ತೆ KSIC KSMB ಅಧ್ಯಕ್ಷರುಗಳು ಮತ್ತೆ MDಗಳ ಜೊತೆ ಒಂದು ಚರ್ಚೆ ಇತ್ತು. ಏನ್ ಚರ್ಚೆ ಅಂದ್ರೆ, ನಾವು ಒಂದು ತಿಂಗಳಿಂದ ಇವತ್ತು ಸರ್ಕಾರದ ಜೊತೆ ಗುದ್ದಾಟ ಮಾಡ್ತಾ ಇದ್ದೀವಿ. ಏನ್ ನಮ್ಮ ಗುದ್ದಾಟ ಅಂದ್ರೆ, 1 kg ರೇಷ್ಮೆ ಗೂಡನ್ನ ಉತ್ಪಾದನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 450 ರೂಪಾಯಿ ಖರ್ಚು ಬರುತ್ತೆ. ಲೆಕ್ಕ ಹಾಕ್ಬೇಕು ನೀವು ಖರ್ಚನ್ನ. 450 ರೂಪಾಯಿ ಖರ್ಚು ಬಂದು 250ರಿಂದ 350 400 ರೂಪಾಯಿ ನಾವು ಗೂಡು ಮಾರಾಟ ಮಾಡಿದ್ರೆ ನಾವಿವತ್ತು ನಷ್ಟದಲ್ಲಿದ್ದೀವಿ ರೇಷ್ಮೆ ಬೆಳೆಗಾರರು. ಮೊದಲನೇ ಪ್ರಶ್ನೆ. ನಮಗೆ ಮಿಶ್ರ ತಳಿ ಗೂಡಿಗೆ 1 kg 100 ರೂಪಾಯಿ ಕೊಡಿ, ವೈವಟ್ಟಿಗೆ 1 kgಗೆ 150 ರೂಪಾಯಿ ನೀವು ಸರ್ಕಾರದಿಂದ ಪ್ರೋತ್ಸಾಹಧನ ಕೊಡಬೇಕಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಹಾಲಿಗೆ ಇವತ್ತೇನು 5-6 ರೂಪಾಯಿ ನಮ್ಗೊಂದು ಲೀಟರ್ ಕೊಡ್ತಾರೆ, ಆ ರೀತಿ ಎಲ್ಲ ನಮ್ಮ ರೇಷ್ಮೆ ಗೂಡು ಬೆಳೆದಿರ್ತಕ್ಕಂಥವ್ರಿಗೆ ಸಾಮೂಹಿಕವಾಗಿ ನೀವು 100 ರೂಪಾಯಿ CBಗೆ 150 ರೂಪಾಯಿ ವೈವಟ್ಟಿಗೆ ಬೇಕು ಅನ್ನೋದು ನಮ್ದೊಂದು ಹೋರಾಟ ಇವರು ತಿಂಗಳಿಂದ ನಡೀತಾ ಇದೆ. ಇದಕ್ಕಾಗಿ ನೆನ್ನೆ ಒಂದು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ KSIC ಅವರು, ನೀವು ರಾಮನಗರದಲ್ಲಿ ಮತ್ತು ಶಿಡ್ಲಘಟ್ಟದಲ್ಲಿ ಕೊಳ್ಳೇಗಾಲದಲ್ಲಿ ಪ್ರತಿ ದಿವಸ ನೀವು ಕನಿಷ್ಠ 5 ಟನ್ ಗೂಡನ್ನ ಪರ್ಚೇಸ್ ಮಾಡಬೇಕು. ನೀವು 5 ಟನ್ ಗೂಡನ್ನ ಪರ್ಚೇಸ್ ಮಾಡಿದ್ರೆ ನೀವು ನಿಮ್ಮ KSIC ವ್ಯಾನ್ ಬಂದಲ್ಲಿ ನಿಂತರೆ ಆಟೋಮೆಟಿಕ್ ಎಲ್ಲಾರ್ದು 10ರಿಂದ 20 ರೂಪಾಯಿ ಗೂಡ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ನಮ್ದೊಂದು ಗಲಾಟೆ. ಜೊತೆಗೆ KSMB ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ನವರು ಪ್ರತಿ ದಿವಸ ನಮ್ಮಲ್ಲಿ 20 ಟನ್ ಕಚ್ಚಾ ರೇಷ್ಮೆ ಉತ್ಪಾದನೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ. 2 ಟನ್ ನೀವು ಕಚ್ಚಾ ರೇಷ್ಮೆನ ಖರೀದಿ ಮಾಡಬೇಕು. 5 ಟನ್ ಕಚ್ಚಾ ರೇಷ್ಮೆಯನ್ನು ನೀವು ಅಡವಿಟ್ಕೊಂಡು ದುಡ್ಡು ಕೊಡ್ಬೇಕು ಮಿಲ್ಲರ್ಸ್ಗೆ. ಹಾಗಾಗಿ ಒಂದ್ ಕಡೆ ಕಚ್ಚಾ ರೇಷ್ಮೆಗೂ ಸರ್ಕಾರದ ಒಂದು ನಮ್ಮ ರೇಷ್ಮೆ ಮಾರಾಟ ಮಂಡಳಿಯವರು ಭಾಗವಹಿಸಬೇಕು, ಕೊಳ್ಳಬೇಕು. ನೀವು ಒಂದು ಬಂದಲ್ಲಿ ಭಾಗವಹಿಸಿದ್ರೆ ಪ್ರತಿ ದಿವಸ 400ರಿಂದ 500 ಮೂಟೆ ದಾರ ತೆಗೆದು ಮಾರಾಟ ಮಾಡ್ತಾರೆ ರಿಲ್ಲರ್ಸ್. ಅವ್ರು 10 ಮೂಟೆ ಕೊಡ್ತೀವಿ ಅಂದ್ರೆ 400 ಮೂಟೆ ಮೇಲೆ ಇವತ್ತು 1 kg ರೇಷ್ಮೆ ಬೆಲೆ 200 ರೂಪಾಯಿ ಜಾಸ್ತಿ ಆಗುತ್ತೆ.
200 ರೂಪಾಯಿ 1 ಕೆಜಿ ಕಚ್ಚಾ ರೇಷ್ಮೆ ಬೆಲೆ ಹೆಚ್ಚಾದ್ರೆ ನಮ್ಗೆ ಅವ್ರು 30 ರೂಪಾಯಿ 1 ಕೆಜಿಗೆ ಗೂಡಿಗೆ ರೇಟ್ ಕೊಡ್ತಾರೆ ರೀಲರ್ಸ್. ಅವ್ರ ಹತ್ರ ಹಣ ಇಲ್ಲ, ಹಣ ಇಟ್ಕಡೆ ಅಂತ ಕೇಳ್ತಾ ಇದ್ದೀವಿ. ಯಾರು ಅಂದ್ರೆ ಇದನ್ನ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ ಈ ದಿವಸ ರೇಷ್ಮೆ ಕೃಷಿ ಇಕ್ಕಟ್ಟಿನಲ್ಲಿದೆ, ರೇಷ್ಮೆ ಕೃಷಿ ಬಿಕ್ಕಟ್ಟಿನಲ್ಲಿದೆ, ರೇಷ್ಮೆ ಬೆಳೆಗಾರರು ನಷ್ಟದಲ್ಲಿದ್ದೀವಿ, ರೇಷ್ಮೆ ಬೆಳೆಗಾರರು ಕಷ್ಟದಲ್ಲಿದ್ದೀವಿ, ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ, ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಇದೇ ಅಲ್ವಾ ನಮ್ಗೆ ನೋವಿರೋದು? ಸತ್ಯ ಅಲ್ವಾ ಇದು? ಅದಕ್ಕೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮುತ್ತಣ್ಣವ್ರು ಅವಾಗ ಹೇಳಿದ್ರು, ದೊಡ್ಡ ಮೂಟೆ ಒಂದು ಚಿಕ್ಕ ಮೂಟೆ ಒಂದು ಅಂತ ಹೇಳಿ. ಚಿಕ್ಕ ಮೂಟೆ ಯಾವುದಂದ್ರೆ ಜಿಲ್ಲೆ ಮಾರ್ಕೆಟ್ ಅಲ್ಲಿ ಮಾರೋದು, ದೊಡ್ಡ ಮೂಟೆ ಯಾವುದಂದ್ರೆ ಮೇನ್ ಮಾರ್ಕೆಟ್ ಅಲ್ಲಿ ಮಾರೋದು. ಮತ್ತೆ ಈಗ ನಿಮ್ಮ ಭಾಗದಿಂದ ನಮ್ಮ ಶಿಡ್ಲಘಟ್ಟಕ್ಕೆ ಪ್ರತಿ ದಿವಸ 6 ಟೆಂಪೋಗಳಲ್ಲಿ ಕೂಡ ಬರುತ್ತೆ. ನಿಮ್ಮ ಕನಕಪುರದ ಗೂಡೆ, ಕನಕಪುರದಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಾಗಿದ್ದೀರಿ. ಕಳೆದ ಬಾರಿ ಒಂದೇ ತಾಲೂಕಲ್ಲಿ ನಮ್ಮ ಡೆಪ್ಟಿ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಬ್ಬರು ಫೈಟ್ ಆದ್ರೂ ನಮ್ಮ ಜಿಲ್ಲೆ ಕೂಡ ಕಡಿಮೆ, ಆದ್ರೂ ನಮ್ಮ ಗೂಡೆ ಕ್ವಾಲಿಟಿ, ಆದ್ರೂ ನಮ್ಮ ಗೂಡಲ್ಲೇ ದಾರ ಚೆನ್ನಾಗಿ ಬರುತ್ತೆ. ಎಲ್ಲ ಅನುಕೂಲಗಳು ಇರೋರು ನೀವ್ಯಾಕೆ ತೆಗಿಬಾರ್ದು? ನೀವ್ಯಾಕೆ ಮಾಡಬಾರ್ದು? ನಿಮಗೆ ತಾಂತ್ರಿಕ ತಿಳುವಳಿಕೆ ಕಡಿಮೆ ಕೊಡ್ತಾ ಇದ್ದಾರೆ ಇಲಾಖೆಯವರು, ನಿಮಗೆ ಸೌಲಭ್ಯಗಳು ಸಹ ಹೆಚ್ಚಾಗಿ ಕೊಡ್ತಾ ಇದ್ದಾರೆ, ವಿಜ್ಞಾನಿಗಳು ತಿಳುವಳಿಕೆ ಕೊಡ್ತಾ ಇದ್ದಾರೆ. ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವು ದುಡಿತಾ ಇದ್ದೀರಿ, ನೀವ್ಯಾರು ಸೋಮಾರಿಗಳಲ್ಲ. ಆದರೂ ನಿಮ್ಮ ಲಾಭ ಇವತ್ತು ಕಡಿಮೆ ಆಗಿದೆ, ಬೆಳೆ ಕೆಡ್ತಾ ಇದೆ. 100 ಮರಿ ನಮ್ಮ ಕೈ ಕೊಟ್ರೆ 90 ಗೂಡನ್ನ ನಾವು ತಕ್ಕಡಿ ಮೇಲೆ ಜೀವಂತವಾಗಿರೋ ಕೋಶ ಇರೋ ಗೂಡನ್ನ ಇಟ್ರೆ ನಾವು ಪ್ರಗತಿಪರ ರೈತರು, ನಾವು ಪ್ರಗತಿಪರ ರೈತರು. 1 ಎಕರೆ ಪ್ರದೇಶದಲ್ಲಿ 250 ಮೊಟ್ಟೆ, ಈಗಿನ CRC ಹುಳ ಲೆಕ್ಕದಲ್ಲಿ ಹೇಳೋದು 250 ಮೊಟ್ಟೆ ಅಂದ್ರೆ 70 ಕೆಜಿ ಇಳುವರಿ. 7 2 14 1 35, 175ರಿಂದ 200 ಕೆಜಿ ಬೆಳೀತಕ್ಕಂಥವ್ರು ನೀವು ಪ್ರಗತಿಪರ ರೈತರು. 1 ಎಕರೆಗೆ 200 ಕೆಜಿ ಅಂದ್ರೆ 6 ಬೆಳೆಗೆ 1200 ಕೆಜಿ 1 ವರ್ಷಕ್ಕೆ 1200 ಕೆಜಿ ಗೂಡು ಬೆಳೆದ್ರೆ ನೀವು ಪ್ರಗತಿಪರ ರೈತರು. 1200 ಕೆಜಿ ಬೆಳೀತಾ ಇದ್ದೀರಾ, ಅಷ್ಟೇ ಹಾಕೊಳ್ಳಿ. 100 ಮರಿ ಕೊಟ್ರೆ 90 ಜೀವಂತವಾಗಿರ್ತಕ್ಕಂಥ ಕೋಶಗಳಿರ್ತಕ್ಕಂಥ ಗೂಡನ್ನು ತಕ್ಕಡಿ ಮೇಲೆ ಇಡ್ತಾ ಇದ್ದೀರಾ, ಲೆಕ್ಕ ಹಾಕೊಳ್ಳಿ. ಇಲ್ಲ ಆದ್ರೆ ಭೂಮಿಗೆ ಗೇಯ್ಮೆ ಮಾಡ್ತಾ ಇದ್ದೀರಲ್ವಾ, ಭೂಮಿಗೆ ಗೊಬ್ಬರ ಕೊಡ್ತಾ ಇದ್ದೀರಲ್ವಾ, ಭೂಮಿಗೆ ನೀರು ಕೊಡ್ತಾ ಇದ್ದೀರಲ್ವಾ, ಚಾಕಿ ಮರಿ ತಂದಿದ್ದೀರಲ್ವಾ, ಸುಣ್ಣ ಔಷಧಿ ಕೊಟ್ಟಿದ್ದೀರಲ್ವಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಊಟ ಮಾಡಿದ್ರು ಅದು ಊಟ ಕೊಟ್ಟು ಕೆಲಸ ಮಾಡಿದ್ದೀರಲ್ವಾ. ಲಾಭ ಎಲ್ಲಿ ಬಂತು ನಿಮಗೆ? ಕೋಲಾರದವ್ರು ನಮ್ಗೆ ಲಾಭ ಬರೋದೇನು, ನಿಮ್ಗೆ ಲಾಭ ಬರ್ದೇ ಇರೋ ಏನೋ ವ್ಯತ್ಯಾಸ ಇದೆ. ಈಗ ನೀವೇ ಬೈಕ್ಗಳು ತಂದಿರ್ತೀರಿ, ಟ್ರಾಕ್ಟರ್ಗಳು ತಂದಿರ್ತೀರಿ, ಕಾರ್ಗಳು ತಂದಿರ್ತೀರಿ. ಬೈಕ್ ಅವ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಓಡಿಸೋ, ನಂದು 70 ಕಿಲೋಮೀಟರ್ ಬರುತ್ತೆ ಕಣ ಸ್ಪ್ಲೆಂಡರ್ ಅಂತಲ್ಲ, ನಂದು ಯಾಕೋ 40 ಬರ್ತಾ ಇದೆ ಅಂದ್ರೆ ಕಂಪನಿ ನಿಮಗೆ ಸಪರೇಟ್ ಬೈಕ್ ಮಾಡಿ, ಇಷ್ಟೇ ಅವ್ರ ಆಸೆ. ಅದಕ್ಕಾಗಿನೇ ನೋಡಿ ಕಲಿ, ಕೇಳಿ ಕಲಿ, ಮಾಡಿ ಕಲಿ, ಓದಿ ಕಲಿ. ಓದೋದು ಪುಸ್ತಕ ಕೊಟ್ಟಿದ್ದಾರೆ, ಮಾಡೋ ಕಡೆ ಬಂದು ಅಲ್ಲೇ ತಂತ್ರಜ್ಞಾನಗಳು ಹೇಳ್ಕೊಟ್ಟಿದ್ದಾರೆ. ಕೇಳಿ ಅಂತೇಳಿ ಇಂಥ ಸಭೆಗಳು ಮಾಡ್ತಾ ಇದ್ದಾರೆ, ನೋಡಿ ಅಂತೇಳಿ ನಾನಾ ಸ್ಕೀಮ್ಗಳಲ್ಲಿ ಟೂರ್ ಮಾಡಿಸ್ತಾ ಇದ್ದಾರೆ. ಇವೆಲ್ಲ ಯಾಕೆ ಮಾಡ್ಬೇಕಂದ್ರೆ ನಮ್ಮನ್ನ ರೈತರು ಅಭಿವೃದ್ಧಿ ಮಾಡಲಿಕ್ಕೆ. ಹಿಂದೆ ಸತೀಶ್ ಅಂತೇಳಿ IFS ಆಫೀಸರ್ ಇದ್ರು, ಅವ್ರು ನಮ್ಮ ಕಮಿಷನರ್ ಆಗಿದ್ರು. MSc ರೇಷ್ಮೆ ಕೃಷಿ ಮಾಡಿದಂಥವ್ರು ಅವರೇ ಮೊದಲಿಗೆ ಕಮಿಷನರ್, ಮತ್ತೆ ಅವರೇ ಕೊನೆ, ಮತ್ತೆ ಯಾರು ಬಂದಿಲ್ಲ, ಬರೋದು ಇಲ್ಲ. ಅವರಿಗೆ ರೇಷ್ಮೆ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇತ್ತು. ಅದನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ ಅವರೇ ಕೊನೆ ಅವರೇ ಮೊದಲು ಅಂತ. ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರು ನಮ್ಮ ಸುಬ್ರಹ್ಮಣ್ಯ ಅಣ್ಣವರು ಬೇಸರ ಮಾಡ್ಕೊಂಡ್ರು ಅವ್ರ ದಾರಿಲೂ ಬರ್ತಾ ಹೇಳಿದೆ. 122 ಜನ ವಿಜ್ಞಾನಿಗಳನ್ನ ನೇಮಕ ಮಾಡಲಿಕ್ಕೆ ಅಧಿಸೂಚನೆ ಮಾಡಿಸಿದ್ದಾರೆ. 3 ಜನ MSc ಸಿರಿಕಲ್ಚರ್ ಮಾಡಿರುವಂತವರು, 118 ಜನ ಬೇರೆ ಬೇರೆ ಓದಿರುವಂತವ್ರು. ದೊಡ್ಡವರು ಹೇಳ್ತಾ ಇದ್ರು ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬಿಗೂ ಸಂಬಂಧ ಏನು ಅಂತ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಇದು? ನಾವೇನ್ ಹೇಳ್ತೀವಿ, ಮೂಳೆ ಮುರಿದೋಗಿದೆ ಅಂದ್ರೆ ಅವ್ರು ಒಳ್ಳೆ ಮೂಳೆ ತಜ್ಞ, ಅವನ ಆರ್ಥೋಪೆಡಿಕ್ ಸರ್ಜನ್, ಅವನ ಹತ್ರ ಹೋಗ್ಬೇಕು. ಕಿಡ್ನಿ ಏರ್ಪೇರ್ ಆದ್ರೆ ಕಿಡ್ನಿ ಸರ್ಜನ್ ಹತ್ರ ಹೋಗ್ಬೇಕು ಅಂತೀವಿ. ನರ ಏರ್ಪೇರ್ ಆದ್ರೆ ನರ ರೋಗ ತಜ್ಞನ ಹತ್ರ ಹೋಗ್ಬೇಕು ಅಂತೀವಿ. ಈಗೇನಾಗಿದೆ ಅಂದ್ರೆ ಯಾರು ಡಾಕ್ಟ್ರು ನಮ್ಮ ರೇಷ್ಮೆ ಗೊತ್ತಾಗ್ತಾ ಇಲ್ಲ, ಕೇಂದ್ರ ರೇಷ್ಮೆ ಮಂಡಳಿ ತೀರ್ಮಾನ. ಈ ಸಂದರ್ಭದಲ್ಲಿ ಸುರೇಶ್ ಅಣ್ಣವರು ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾಗಿದ್ರು ಅವರು 3 ವರ್ಷ. ಈಗ ಇದ್ದಿದ್ರೆ ಅವ್ರು ನಾವು ಮನವಿ ಕೊಟ್ಟು ಒತ್ತಾಯನೂ ಏರ್ಬೋದಾಗಿತ್ತು. ಏನಂದ್ರೆ
ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ವಿಜ್ಞಾನಿಗಳು BSc ಸಿರಿಕಲ್ಚರ್ ಮಾಡಿ MSc ಸಿರಿಕಲ್ಚರ್ ಮಾಡಿ ರೇಷ್ಮೆ ಅಧ್ಯಯನ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ಗಳಾಗಬೇಕು ರೇಷ್ಮೆ ಅವರು ಮಣ್ಣಿನಿಂದ ಬಟ್ಟೆವರೆಗೂ ಅವರ ಒಂದು ಯೂನಿವರ್ಸಿಟಿಗಳಲ್ಲಿ ರೇಷ್ಮೆಯಿಂದ ಅಧ್ಯಯನ ಮಾಡಿರ್ತಾರೆ. ಆ ಹುಡುಗರು ಸೈಂಟಿಸ್ಟ್ ಮಾಡೋದ್ರ ಬದಲಾಗಿ ಜನಗಳಿಗೆ ವೆಟರ್ನರಿ ಡಾಕ್ಟರ್ ಕೈ ಟ್ರೀಟ್ಮೆಂಟ್ ಕೊಡಿಸಿದಂಗೆ, ದನಗಳಿಗೆ ಜನರಲ್ ಡಾಕ್ಟರ್ ಕೈ ಟ್ರೀಟ್ಮೆಂಟ್ ಕೊಡಿಸಿದಂಗೆ, ಮೂಳೆ ತಜ್ಞರ ಹತ್ರ ಕಣ್ಣಿಗೆ ಟ್ರೀಟ್ಮೆಂಟು, ಕಣ್ಣನ್ನು ತಗೊಂಡೋಗಿ ಹೊಟ್ಟೆ ಟ್ರೀಟ್ಮೆಂಟ್, ಕಿಡ್ನಿ ಡಾಕ್ಟರ್ ತಗೊಂಡೋಗಿ ಕಿವಿಗೆ ಟ್ರೀಟ್ಮೆಂಟು, ನಾಲ್ಗೆ ಡಾಕ್ಟರ್ ತಗೊಂಡು ಕಿಡ್ನಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಂಗೆ ನಾವು ಕೇಂದ್ರ ರೇಷ್ಮೆ ಮಂಡಳಿ ಮಾಡ್ತಾ ಇರೋದ್ರಿಂದ ಅವೈಜ್ಞಾನಿಕ ನೀತಿಯಿಂದ ನಿಮಗೆ ಸರಿಯಾಗಿ ಡ್ರೈವಿಂಗ್ ಕಲಿಸಕ್ಕಾಗದೆ ನಿಮಗೆ ಇವತ್ತು ಲಾಭದಾಯಕವಾಗಿ ಮಾಡಿದಂತ ಒಂದು ಅನ್ಯಾಯಗಳು ಮಾಡ್ತಾ ಇದ್ದಾರೆ. ಅವು ಸರಿಪಡಿಸ್ಕೊಂಡ್ರೆ ನೀವು ಸಹ ಅಭಿವೃದ್ಧಿ ಹೊಂದ್ಬೋದು. ಏನು ಈ ಭಾಗದಲ್ಲಿ ಯೂರಿಯಾ ಬಹುತೇಕ ಬಳಸ್ತೀರಲ್ವ ನೀವು? ಯೂರಿಯಾ ಬಳಸಲ್ಲ ಅನ್ನೋರು ದಯಮಾಡಿ ಕೈ ಎತ್ತೀರ. ಎಲ್ಲ ಬಳಸೋರಲ್ಲ, ಬಳಸದೇ ಇರೋರು ಎಷ್ಟು ಜನ ಕೈ ಎಲ್ಲ ಬಳಸ್ತೀರಿ. ಯೂರಿಯಾ ಬಳಸುವಂತಹದ್ದು ಎಷ್ಟು ಮಟ್ಟಿಗೆ ಸರಿ? ಯೂರಿಯಾ ಯಾಕೆ ಬಳಸಬೇಕು? ಯೂರಿಯಾ ಎಷ್ಟು ಬಳಸಬೇಕು? ಯೂರಿಯಾ ಬಳಸಿದ ಮೇಲೆ ಎಷ್ಟು ದಿವಸಕ್ಕೆ ನಾವು ಆ ಸೊಪ್ಪನ್ನು ಕಟಾವು ಮಾಡಿ ಚಾಕಿಂಗ್ ಆಗ್ಬೋದು, 4ನೇ ಹಂತದವರೆಗೂ ಆಗ್ಬೋದು. ಬೆಳೆ ಮಾತ್ರ ಹೇಳ್ತೀನಿ, ವಾತಾವರಣದಲ್ಲಿ 74ರಿಂದ 76% ಯಾವುದು ಯೂರಿಯಾ ಅಂಶ, ಸಾರಜನಕ ಅಂಶ ಹತ್ತಿದೆ. ತೈಕೆಟ್ ವಿಜ್ಞಾನಿಗಳು ವಾತಾವರಣದಲ್ಲಿ ಹೆಂಗೆ ಇರ್ತದೆ, ಮೂಟೊಳಗೆ ಯೂರಿಯಾ ತಂದು ಹಾಕಿದ್ರೆ ಮಾತ್ರ ಯೂರಿಯಾನೆ. ಅವ್ನು ಯಾರೋ ಹೇಳಿದ್ರು ತಲೆಗಟ್ಟು ತರಬೇತಿ ವಿಜ್ಞಾನಿ, ಇನ್ಯಾರೋ ಸಿಎಸ್ನವ್ರು ಹೇಳಿದ್ರು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಅವ್ರ ಮಾತು ಕಟ್ಕೊಳ್ರ ಅಂತ. ಹೇಗೆ ಈಗ ನಾನೊಂದು 90 kg ಇದ್ದೀನಿ, ನಾನು ಸತ್ತೋದ ಮೇಲೆ ಒಂದು 10 kg ಕಮ್ಮಿ ಆಗ್ತೀನಿ. ನಾನು ಕೊಳತೋದಾಗ ಏನಾಗುತ್ತೆ, ನನ್ನ ಶರೀರದೊಳಗಿರ್ತಕ್ಕಂಥ ಈ ಸಾವಯವ ಅಂಶ, ನೀರಿನ ಅಂಶ ವಾತಾವರಣ ಕೊಂಡು ಒಂದು ಗಿಡ ಇವತ್ತು ಬೀಳುತ್ತೆ, ಒಣಗುತ್ತೆ, ಕೊಳೆಯುತ್ತೆ, ಅದರಲ್ಲಿರ್ತಕ್ಕಂಥ ನೀರಿನಂಶ ವಾತಾವರಣ ಕೊಂಡೋಗುತ್ತೆ. ಒಂದು ದನ ಕೆಲ ಬೀಳುತ್ತೆ, ಸಾಯುತ್ತೆ, ಅದರಲ್ಲಿರ್ತಕ್ಕಂಥ ಯೂರಿಯಾ ಅಂಶ ವಾತಾವರಣ ಕೊಂಡೋಗುತ್ತೆ. ನಾವು 1 ಗಂಟೆ ತಿಂತೀವಿ, 1 ಕೆಳಕ್ಕೆ ಹೋಗ್ತೀವಿ, 1 ಕೆಳಕ್ಕೆ ಹೋಗಿರೋದೆಲ್ಲ ಮತ್ತೆ ವಾತಾವರಣ ಯೂರಿಯಾ ಕೊಂಡೋಗುತ್ತೆ. ಆ ಯೂರಿಯಾ ಸಲೀಸಾಗಿ ದುಡ್ಡಿಲ್ಲದೆ ಸಿಗುವಂಥದ್ದು. ನಮ್ದು ದುಡ್ಡಿಲ್ಲದೆ ಸಿಗೋ ಯೂರಿಯಾ ಇರಬೇಕಾದ್ರೆ ಬೆಳೆ ಕೆಳಗೆ ಇರತಕ್ಕಂಥ ಸೊಪ್ಪನ್ನು ಬೆಳೆಸಕ್ಕಾಗುವಂತ ಯೂರಿಯಾ ಹಾಕಿದ್ರೆ ಯಾಕಣ ನಾವು ದುಡ್ಡು ಕೊಟ್ಟು ಬರ್ಬೇಕು ಯೂರಿಯಾನ? ಯಾಕಣ ಯೂರಿಯಾ ತಂದು ಹಾಕ್ಬೇಕು ನಾವು ಹೋಗಕ್ಕ? ಅದಕ್ಕೇನಂದ್ರೆ ಆ ಯೂರಿಯಾನ ಅದಕ್ಕೋ ಬ್ಯಾಕ್ಟರ್ ಅಂತೇಳಿ ಕೇಂದ್ರ ರೇಷ್ಮೆ ಮಂಡಳಿಯವರು ತಡೆಗಟ್ಟುಕೊಂಡವರು ಒಂದು ಸೂಕ್ಷ್ಮ ಜೀವಿಗಳನ್ನ ಅವರು ಪ್ರತ್ಯೇಕ ಮಾಡಿಟ್ಟಿದ್ದಾರೆ. ಕಡಿಮೆ ಕಾಸು ಕೊಡ್ತಾರೆ, ತಂದು ಅದನ್ನ ಮನೆಯಲ್ಲಿ ಎಪ್ಪನ್ನ ಒಂದು ಮನೆಯಲ್ಲಿ ಕೊಡಿಸ್ಕೊಂಡು ಎಷ್ಟೋ ವರ್ಷಗಳು ಎಪ್ಪುಳಿಸ್ಕೊಂಡಂಗೆ ಅವ್ರು ಕೊಟ್ಟು ಅದನ್ನ ಬ್ಯಾಕ್ಟರ್ ಬಳಸೋದು, ಸ್ವಲ್ಪ ಉಳಿಸೋದು, ಬೆಳೆಸೋದು, ಬಳಸೋದು, ಸ್ವಲ್ಪ ಉಳಿಸೋದು, ಮತ್ತೆ ಬೆಳೆಸೋದು, ಮತ್ತೆ ಬಳಸೋದು. ಎಲ್ಲಿ ಮೂಟೆ ತರೋದಕ್ಕೆ ಪೇಟೆಗೆ ಹೋಗಿ ಬೈಕ್ ಹಾಕಿಕೊಂಡು, ಇನ್ನೊಂದು ಟ್ರಾಕ್ಟರ್ ಹಾಕಿಕೊಂಡು, ಕಾರು ಜೀಪ್ ಹಾಕಿಕೊಂಡು ಆಟ ಹೊಡೆದು ಯೂರಿಯಾ ಮೂಟೆ. ಮತ್ತೆ ಅವ್ರು ಏನಾದ್ರು PSP ಅಂತ ಪಾಸ್ಪೋರ್ಟ್ ಹಾರ್ಮೋನ್ ಬ್ಯಾಕ್ಟೀರಿಯಾ ಅಂತ ಕಣ್ಣು ಕಾಣಿಸೋದಷ್ಟೇ ಇತ್ತು, ವಿಜ್ಞಾನಿಗಳಿಗೆ ಮಾತ್ರ ಕಾಣಿಸುತ್ತೆ. ಅದು ನಮ್ಮ ಬೆಳೆ ಬರುತ್ತೆ. ಅದನ್ನು ನಾವು ಆ ಫಾಸ್ಫರಸ್ ಇರ್ತಕ್ಕಂಥ ಭೂಮಿ ಕರಗುವ ರೂಪದಲ್ಲಿರುತ್ತೆ, ಕರಗದೇ ಇರುವ ರೂಪದಲ್ಲಿರುತ್ತೆ. ಆ ಬ್ಯಾಕ್ಟೀರಿಯಾ ಕೆಲಸ ಇರುತ್ತೆ ಕರಗಿಸೋ ಅಂತ. ಆ ಬ್ಯಾಕ್ಟೀರಿಯಾ ಬಿಟ್ಟ ಕರಿ ಬಿಡುತ್ತೆ. ಪೊಟ್ಯಾಶ್ ಒಂದು ಸ್ವಲ್ಪ ಕೊಡ್ಬೇಕಾಗಿ ಬರುತ್ತೆ, ಅಲ್ಲೇ ಇರುತ್ತೆ. ಹಾಗಾಗಿ ಒಂದು ಬ್ಯಾಗ್ ಅದು ನಮ್ಮ ಭೂಮಿ 25,000 ಟನ್ ಈಚೆ ತೆಗಿತಾ ಇದ್ದೀವಿ ಅಂದ್ರೆ 25,000 kg ತೆಗೆದ್ರೆ 25,000 kg ಮತ್ತೆ ನಾವು ಗಾಳಿ ರೂಪದಲ್ಲಿ, ನೀರಿನ ರೂಪದಲ್ಲಿ, ಗೊಬ್ಬರ ರೂಪದಲ್ಲಿ, ರಸಗೊಬ್ಬರ ರೂಪದಲ್ಲಿ ಕೊಡ್ಬೇಕು. ಅದಕ್ಕೆಲ್ಲ ಕೊಟ್ಟಾಗ ನಮಗೆ ಒಳ್ಳೆ ಸೊಪ್ಪು ಬರುತ್ತೆ. ಬಂದಾಗ ನಾವೇನ್ ಕೋಲಾರ ಬೆಳಿತೀವಿ, ಸತ್ತೆ ಹೋದ್ರು ಕಿಡ್ನಿ ತೊಂದರೆ ಆಗುತ್ತೆ, ಲಿವರ್ ತೊಂದರೆ ಆಗುತ್ತೆ, ಲಂಗ್ಸ್ ತೊಂದರೆ ಆಗುತ್ತೆ, ಚರ್ಮ ತೊಂದರೆ ಆಗುತ್ತೆ, ಜಠರದ ಕ್ಯಾನ್ಸರ್ ಬರುತ್ತೆ. ನಾವು ಬಳಸೋ ಕಳೆನಾಶಕ ಯಾಕೆ ಕಳೆನಾಶಕ ಬಳಸ್ತೀರಿ? ಇವತ್ತು ಕಳೆ ತೆಗಿಲಿಕ್ಕೆ ಯಾವ್ದಾವುದು ಇನ್ಸ್ಟ್ರೂಮೆಂಟ್ ಬಂದಿದೆ, ಏನಂದ್ರೆ ಸುಮ್ಮನೆ ತೆಗಿ ಕೊಡೋದು. ಅದು ಕೇವಲ ಒಂದು 500 ರೂಪಾಯಿಗೆ ಕಳೆ ತೆಗಿಬಹುದು. ಒಂದು ಬೀಜ ಬಿಟ್ಟರೆ ದೊಡ್ಡ ಗಿಡ ಆಗುತ್ತೆ, ಅದು ಲಾಭ ಆಗುತ್ತೆ, ಸರಿಯಾದ ಗೊಬ್ಬರ ಆಗುತ್ತೆ. ಅವರು ಸಹ ಒಳ್ಳೆ ಬೆಳೆ ತೆಗಿಲಿಕ್ಕಾಗುತ್ತೆ ಅಂತ ತಿಳಿದೊಂದು ನಮಗೆ ಮಾತಾಡ್ತಾ ಅಥವಾ ಏನಾದ್ರು ನಿಲ್ಲಿಸ್ಬಿಡ್ಲೆ ನಾನು. ಹಾಗಾಗಿ ನೀವು ಗೊಬ್ಬರ ಹಾಕಿ ನೀವು ಬೆಳೆ ತೆಗೆದು ಬೆಳೆದ್ರೆ ಕಷ್ಟಪಟ್ಟು ಕೂಡ ಸಾಕಿದ್ರೆ ಸತೀಶ್ ಅವರು IAS ಆಫೀಸರ್ ಇದ್ರು ಅಂತ ಹೇಳಿದ್ನಲ್ಲ, ಅವರು ಒಂದು ದಿವಸ ಈಗ ನಮ್ಮ ಭಾಗದಲ್ಲಿ ಟೂರ್ ಮಾಡ್ಲಿಕ್ಕೆ ಬಂದರು.
ಟೂರ್ ಮಾಡ್ಲಿಕ್ಕೆ ಬಂದ್ರೆ ನಿಮ್ಮ ಹತ್ರ ಮಾತಾಡಿದಂತ ವಿಚಾರಗಳನ್ನ ನಾನು ಹೇಳಿದೆ, ಮತ್ತೆ ನೋಡಿದ್ರು. ನೋಡಿದಾಗ ಅವ್ರು ಏನ್ ಹೇಳಿದ್ರು, ಯಾಕೆ ರಾಮನಗರ, ಮಂಡ್ಯವರು, ಮೈಸೂರಿನವರು ಅವರು ಕೂಡಿದ ರೇಟ್ ಕಡಿಮೆ ಇದೆ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಕೂಡಿಗೆ ರೇಟ್ ಜಾಸ್ತಿ ಇದೆ, ಕಾರಣ ಏನು ಅಂದ್ರು. ಸರ್ ಅವ್ರು ಶೆಟ್ಟಿ ಮಾಡೋದ, ನಾವು ಶೆಟ್ಟಿ ಮಾಡ್ತೀವಿ. ಅವರು ಪಾಪ ಚಿತ್ರದುರ್ಗ ಜಿಲ್ಲೆಯವರು, ಶೆಟ್ಟಿ ಅಂದ್ರೆ ಬರ್ತಿಲ್ಲ ಅವರು. ನಾವು ಊಟ ಮಾಡ್ಬೇಕಾದ್ರೆ ಒಳ್ಳೆ ಶೆಟ್ಟಿಯಾಗಿ ಕಾಣೋಣ ಇವತ್ತು ಅಂತೀವಲ್ಲ. ಆ ಶೆಟ್ಟಿ ಅನ್ನೋದಂದ್ರೆ ಗೂಡು ಶೆಟ್ಟಿ. ಗೂಡು ಶೆಟ್ಟಿ ಅಂದ್ರೆ ಅವ್ರ ಅದಕ್ಕ ಒಂದು ಗಂಟೆ ಹೊತ್ತು ನಾನು ಬಿಡಿಸಿ ಹೇಳಿದ್ದಾಯ್ತು. ಏನ್ ಶೆಟ್ಟಿ ಅಂದ್ರೆ ತೋಟ ಹೆಂಗ್ ಮಾಡ್ತಾ ಇದ್ದೀವಿ, ಸೊಪ್ಪು ಹೆಂಗ್ ತೆಗಿತಾ ಇದ್ದೀವಿ, ಹುಳ ಹೆಂಗ್ ಸಾಕ್ತೀವಿ. ನೀವು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಹೋದೆ. ಹುಳ ಹಣ್ಣಾದಾಗ ಹಣ್ಣುಳದ ನಿರ್ವಹಣೆ ಇದೆಯಲ್ಲ, ಚಂದ್ರಿಕೆಗಳ ನಿರ್ವಹಣೆ ಇದೆಯಲ್ಲ, ಆ ಗೂಡನ್ನ ಬಿಡಿಸಿ ಮಾರ್ಕೆಟ್ ತರೋದಿದೆಯಲ್ಲ, ಅದು ಶೆಟ್ಟಿ ಅಂತೇಳಿ ಅವ್ರಿಗೆ ಹೇಳಿದ್ರು. ಆ ಶೆಟ್ಟಿ ಅಂತ ಹೇಳಿದಾಗ ಅವರು ಪುಸ್ತಕನೇ ಬಾರಿಸಿದ್ರು ಶೆಟ್ಟಿ ಬಗ್ಗೆ. ನಿಮ್ಮನ್ನೆಲ್ಲ ಟೂರು ನಮ್ಮ ಕಡೆ ಮಳೆಗಾಲದಲ್ಲಿ ಯಾವ ರೀತಿ ನಾವು ನಿರ್ವಹಣೆ ಮಾಡ್ತೀವಿ, ಚಳಿಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ, ಬಿಸಿಲುಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅಂತ ಟೂರ್ ಮಾಡಿಸಿದ್ರು ಪಾಪ ಅವರು. ಏನಂದ್ರೆ ನೀವು ಸಹ ನಮ್ಮ ಥರನೇ ಆ ಶೆಟ್ಟಿ ಅನ್ನೋದನ್ನು ಮಾಡಿ ನೀವು ಪೂರ್ತಿ ಕಷ್ಟಪಟ್ಟಿರ್ತೀರಿ. 2 ತಿಂಗಳು ಕೊನೆಯಲ್ಲಿ 5 ದಿವಸ ನಿಮ್ಮ ಕೆಲಸ. ಆ 5 ದಿವಸ ನೀವು ನಮ್ಮ ಥರ ಆ ಉಪಾಯಗಳನ್ನು ಬಳಸಿದ್ರೆ ನಿಮಗೂ ಒಳ್ಳೆ ರೇಟ್ ಮಾರಾಟ ಆಗಲಿ, 1 kg 50 ರೂಪಾಯಿ ನಿಮಗೂ ಸಿಕ್ಕಲಿ ಅಂತ ಅವರು ಪ್ರಯತ್ನ ಪಟ್ಟಿದ್ರು. ಹಾಗಾಗಿ ನಾನು ಮಾತನಾಡೋದಿತ್ತು, ಆದ್ರೆ ನಾನು ಮಾತನಾಡೋದು ಸಾಕು. ವಿಜ್ಞಾನಿಗಳಿಗೆಲ್ಲ ನೀವು ವಹಿವಾಟಿನ ಸಾಕು ಕೊಡೋದು, ಅಧಿಕಾರಿಗಳಿಗೆಲ್ಲ ನೀವು ವಹಿವಾಟಿನ ಸಾಕು ಕೊಡೋದು, ಅಥವಾ ನಮ್ಮ ರೈತರ ಬಗ್ಗೆ FPO ಮಾಡಿದಾರಲ್ಲ ಅವ್ರಿಗೆಲ್ಲ ನೀವು ವಹಿವಾಟಿನ ಸಾಕು ಕೊಡೋದು. ಈ ಪ್ರಪಂಚದಲ್ಲಿ ಮೊಟ್ಟ ಸ್ಥಾನದಲ್ಲಿರ್ತಕ್ಕಂಥವರು ಚೈನಾ ದೇಶದವರು. ಚೈನಾ ದೇಶದವರು 1 ವರ್ಷಕ್ಕೆ ಕನಿಷ್ಠ ಅಂದ್ರೆ 1.5 ಲಕ್ಷ ಟನ್ ಕಚ್ಚಾ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿ? 1.5 ಲಕ್ಷ ಟನ್. ನಾವು ಭಾರತ ದೇಶದಲ್ಲಿ 30,000 ಟನ್ ಕಚ್ಚಾ ರೇಷ್ಮೆ ಉತ್ಪಾದನೆ ಮಾಡ್ತಾ ಇದ್ದೀವಿ. 30,000 ಟನ್ ಕಚ್ಚಾ ರೇಷ್ಮೆಯಲ್ಲಿ ನೀವು ನಾವು ಬೆಳೀತಾ ಇರ್ತಕ್ಕಂಥ ಹಿಪ್ಪನೇರಳೆ ರೇಷ್ಮೆ 11 ರಿಂದ 15,000 ಟನ್ ಮಾತ್ರ. ಇನ್ನು ಉಳಿಕೆ ಇರ್ತಕ್ಕಂಥದ್ದು ವೈವೋಲ್ಟಿನ್ನು ಮತ್ತೆ ಬೇರೆ ಬೇರೆ ಆಹಾರ ಎಲೆ ಏನಂದ್ರೆ ನಾವು ಯಾರು ಬೆಳೆಯಲ್ಲ, ನಾರ್ಮಲ್ ಎತ್ತು ಕರಿತೀವಿ ಅದನ್ನ ನಾವು ಬರೀ ಹಿಪ್ಪನೇರಳೆ ಸೊಪ್ಪಾಗಿ ಬೆಳೆಯುವಂತ ಉಡನೆ ಬೇರೆ. ಇದು ಆ ಎಲೆ ಬಿಟ್ಟು ಬೇರೆ ತಿನ್ನಲ್ಲ. ಇದು ಅದೇ ಬೇರೆ ಎಲೆಗಳು, ಬೇರೆ ತರದ ಸೊಪ್ಪು ತಿಂದು ಬೆಳೆಯುವಂತ ಹುಡುಗರು ಇದು ಮರದಲ್ಲಿ ಗೂಡು ಕಟ್ಟುವಂತವೆಲ್ಲ ಇದಾವೆ. ಯಾರಲ್ಲಿ ಅಸ್ಸಾಂ ಆಗ್ಬೋದು, ಮೇಘಾಲಯ ಆಗ್ಬೋದು, ತ್ರಿಪುರ ಆಗ್ಬೋದು, ಪಶ್ಚಿಮ ಬಂಗಾಳದ ಒಂದು ಭಾಗ ಆಗ್ಬೋದು, ಮಹಾರಾಷ್ಟ್ರದ ಒಂದು ಇತರ ಈಶಾನ್ಯ ರಾಜ್ಯದಲ್ಲಿ ಬೆಳೀತಾರೆ. ಆ ಒಂದು ರೇಷ್ಮೆ ಇವತ್ತು ಸುಮಾರು 12,000 ಟನ್ನಷ್ಟು ಅವಧಿದೆ. ವೈವೋಲ್ಟ್ ಇನ್ನೊಂದು 5 ರಿಂದ 6,000 ಟನ್ ಇದೆ. ನಮ್ಮ ಹಿಪ್ಪನೇರಳೆ ರೇಷ್ಮೆ ಒಂದು 11,000-12,000 ಟನ್ ಇದೆ. ಇದು ನಮ್ಮಲ್ಲಿ ಬಟ್ಟೆ ಉತ್ಪಾದನೆಗೆ ಸಾಕಾಗ್ತಾ ಇದೆ. ಯಾವುದು ನಮ್ಮ ಹಿಪ್ಪನೇರಳೆ ತಳಿಯಿಂದ ನಾವು ಏನು ಹುಳ ಸಾಕ್ತಾ ಇದ್ದೀವಿ. ಚೈನಾವರೇನಾಗಿದೆ, ಕಮ್ಯುನಿಸ್ಟ್ ರಾಷ್ಟ್ರ. ನಾವು ಏನು ವಿಜ್ಞಾನಿಗಳು ಇಲಾಖೆ ಅವರು ಇಷ್ಟೊಂದು ಒತ್ತಾಯ ಮಾಡಿ ನಮ್ಮನ್ನ ಬೆಳೆ ತೆಗಿಲಿಕ್ಕೆ, ಗುಣಮಟ್ಟ ಬೆಳೆ ಬೆಳೀಲಿಕ್ಕೆ, ಗೂಡು ಬೆಳೀಲಿಕ್ಕೆ, ದಾರ ತೆಗಿಸಲಿಕ್ಕೆ ರಿಸ್ಕ್ ತಗೊಳ್ಳಲ್ಲ. ಆ ಕಮ್ಯುನಿಸ್ಟ್ ಅವ್ರು ರೂಲ್ ಮಾಡಿದ್ರೆ ರೂಲ್ ಮುಗೀತು. ಅದ್ರ ಪ್ರಕಾರ ಮಾಡಲೇಬೇಕಲ್ಲಿ. ಸರ್ಕಾರ ಆಗೋದು, ರೈತರಾಗೋದು ಬೇಕಾಗಿಲ್ಲ. ಅಲ್ಲಿ 1.5 ಲಕ್ಷ ಟನ್ ಕಚ್ಚಾ ರೇಷ್ಮೆ ಅವ್ರಿಗೆ ಬಳಕೆ ಆಗೋದಿಲ್ಲ. ಜನಸಂಖ್ಯೆ ಅವರು 150 ಕೋಟಿ ಇದ್ದಾರೆ, ನಾವು 150 ಕೋಟಿ ಇದ್ದೀವಿ. ಅಲ್ಲಿ ಪೂರ್ತಿ ಬಳಕೆ ಆಗಲ್ಲ. ನಮ್ಮಲ್ಲಿ ಏನಂದ್ರೆ ಸಾಲ ಇದ್ರು ಪರವಾಗಿಲ್ಲ, ಮನೆಯಲ್ಲಿ ಹೆಂಗಸರಿಗೆ ರೇಷ್ಮೆ ಸೀರೆ ಬೇಕೇ ಬೇಕು. ಸಾಲ ಇದ್ರು ಜಮೀನು ಮಾಡಿದ್ರು ಪರವಾಗಿಲ್ಲ, ಹೆಂಗಸರಿಗೆ ಚಿನ್ನ ಸ್ವಲ್ಪ ಬೇಕೇ ಬೇಕು. ಇವ್ರಿಗೆ ಆ ಚಿನ್ನ ರೇಷ್ಮೆ ನಮ್ಮ ದೇಶದ ವೀಕ್ನೆಸ್. ಚೈನಾದಲ್ಲಿ ಇವರು ರೇಷ್ಮೆ ಸೀರೆ ಚಿನ್ನ ಬಳಸಿಕಟ್ಟು ಬಯಸ್ಕಟ್ಟು ಎರಡೂ ಅಲ್ಲಿಲ್ಲ. ಅವರೇನ್ ಮಾಡ್ತಾರೆ, ಆ ರೇಷ್ಮೆಯನ್ನ ಪ್ರಪಂಚದ ಯಾವ ಯಾವ ದೇಶಗಳಲ್ಲಿ ಮಾರಾಟ ಮಾಡಬೇಕು, ಯಾವ ಯಾವ ದೇಶದಲ್ಲಿ ರೇಷ್ಮೆ ಬೆಳೀತಾ ಇರೋರನ್ನ ಪೂರ್ತಿ ಮುಗಿಸ್ಬೇಕು ಅವ್ರನ್ನ ಅಂತೇಳಿ ಮುಗಿಸಿ ಏಕಸ್ವಾಮ್ಯ ಅವರು ಪ್ರೊಪ್ರೈಟರ್ಗಳು ಡಿಕ್ಟೇಟರ್ ಅನ್ನುವಂಥದ್ದು ಆ ದೇಶದ ಗುರಿ ಆಗಿರೋದ್ರಿಂದ ಅವರು ನಮ್ಮ ದೇಶದಲ್ಲಿ ಮಾಡ್ತಾರೆ. ಅಲ್ಲಿ ಯಾವುದೇ ಮೋಸ ಇಲ್ಲ ದೇಶದಲ್ಲಿ, ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ. ಆ ದೇಶದ ಜನಕ್ಕೆ ಉದ್ಯೋಗ ಕೊಡೋದೇ ಒಂದು ಅವರ ಕೆಲಸ. ಯಾವಾಗ ಉದ್ಯೋಗ ಕೊಡಬೇಕು, ಉದ್ಯೋಗ ಕೊಟ್ಟು ನಮ್ಮನ್ನೆಲ್ಲ ಮುಗಿಸಿ ನಾಳೆ ಒಂದು ಉದ್ದಾರ ಇರೋದ್ರಿಂದ ಈ ದೇಶದಲ್ಲಿ ಇವತ್ತು ಆಟೋಮ್ಯಾಟಿಕ್ ಮಕ್ಕಳೇನು ಓಡ್ತಾ ಇದ್ದಾವೆ, ಪವರ್ ಲೂಮ್ಸ್, ಅಥವಾ ಈ ಬಟ್ಟೆ ಬಿಟ್ಟು ಬೇರೆ ರೀತಿಯ ದಾರ ಬಳಕೆ ಮಾಡ್ತಾ ಇದ್ದಾರೆ.
ಅದಕ್ಕೆ ಬೇಕಾಗಿದ್ದು ವಿಷಯಗಳು ನೀವು ಕೊಡಬೇಕು. ಚಾರ್ಜಿನಲ್ಲಿ 85-82%, ಐದನೇ ಹಂತದಲ್ಲಿ 75 ಇರಬೇಕು ಅಂತ ಕೇಳ್ತಾ ಇದ್ದೆ. ನೀವು 75 ಕಮ್ಮಿ ಕೊಟ್ಬಿಟ್ಟಿದ್ರೆ ಅವಾಗೇನಾಗತ್ತೆ, ರೇಷ್ಮೆ ಹುಳ ಅದಿತ್ತು ತಿನ್ನೋಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ಈ ತೇವಾಂಶದಲ್ಲಿ 82% ಇದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರೋಟೀನು 87 ಇದ್ರೆ 36 ಇರ್ತದೆ. ಅದೇ 75 ಇದ್ರೆ 26, 75 ಕಮ್ಮಿ ಬಂದಿದ್ರೆ 26 ಕಮ್ಮಿ ಬಂದಿರ್ತದೆ ಪ್ರೋಟೀನ್. ಒಂದು ತದಿಗನ ಪ್ರೋಟೀನ್ ಕಮ್ಮಿ ಆಗಿದ್ರೆ ಬೆಳವಣಿಗೆ ಆಗುವುದಿಲ್ಲ. ನೆಕ್ಸ್ಟ್ ಪ್ಲೀಸ್. ಇವು ಏನಂದ್ರೆ ಇದು ಕ್ವಾಲಿಟಿ ಅಂತ ಮಾತಾಡ್ತದೆ, ಅದರ ಗುಣಮಟ್ಟ. ಇದು ಒಂದು ಸೆಂಟೆನ್ಸ್ನಲ್ಲಿ ಕಂಪ್ಲೀಟ್ ಆಗಿ ನಮ್ಮ ರೇಷ್ಮೆ ಉದ್ಯಮ ಅನ್ನೋದು ಎತ್ತಿನಲ್ಲಿ ಬಂದ್ಬಿಟ್ಟು. ಏನಂದ್ರೆ ಕ್ವಾಲಿಟಿ ಅಂದರೆ ಗುಣಮಟ್ಟ. ಇದು ಏನಾಗತ್ತೆ, ಇದು ಒಂದು ದಿವಸದಲ್ಲಿ ಬರುತ್ತೆ, ತರೋಕ ಆಗೋದಿಲ್ಲ. ಹಂತವಾಗಿ ನೀವು ತಗೋಬೇಕಾಗತ್ತೆ. ನೆಕ್ಸ್ಟ್ ಪ್ಲೀಸ್. ಇವು ಏನಾಗುತ್ತಂದ್ರೆ ಅಲ್ಲಿ ಸೆಂಟೆನ್ಸ್ ಇಂಗ್ಲಿಷ್ನಲ್ಲಿದೆ, ತೆಲುಗಿನಲ್ಲಿ ಮಾಡಿದ್ವಿ. ಗುಣಮಟ್ಟ ಅನ್ನೋದು ಆಕಸ್ಮಿಕವಲ್ಲ, ಇದು ಸಮಂಜಸವಾದ ಕೌಶಲ್ಯ ಮತ್ತು ನಿಶ್ಚಿತ ತಳಿಗೆ ಅಂದರೆ ವಿವರಣೆ ಬಳಸಬೇಕಾಗಿದ್ದ ಕಡೆ ಸರಿಯಾದ ಸಮಯದಲ್ಲಿ ಯೋಜನಾ ವಿಧಾನದ ಜೊತೆಗೆ ಜೈವಿಕ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳ ನ್ಯಾಯೋಚಿತ ಬಳಕೆ ಬರ್ತಾರೆ ಅಷ್ಟೇ. ಗುಣಮಟ್ಟ ಅಂದರೆ ಇದು ಒಂದು ಕರೆಕ್ಟ್ ಮಾಡ್ತೇವೆ. ಈಗ ಒಂದು ವಿಷಯ ನಿಮ್ಮ ಇತರ ಮಾತಾಡ್ತೇನೆ, ಸ್ವಲ್ಪ ಯೋಚನೆ ಮಾಡ್ತೇನೆ. ಖರಾಬು ಗ್ಯಾರಂಟಿ ಇಲ್ಲ, ಅದಕ್ಕೋಸ್ಕರ ಅದರಲ್ಲಿ ತೇವಾಂಶ ಇಟ್ಕೋಬೇಕು ಅಂದರೆ ಇದೆಲ್ಲ ನಾವು ಗೊಬ್ಬರ ಹಾಕಿ ಅಂದರೆ 4ನೇ ಜಡೆ ನೀವು ತಗೊಂಡು ಬಂದು ಬೇರೆ ಕಡೆ ಹಾಕಿದರೆ ತಗೊಂಡು ಬಂದು ರೀಸೈಕ್ಲಿಂಗ್ ಮಾಡಿಕೊಡ್ತಾರೆ. ಬೆಂಕಿ ಮಾತ್ರ ಏದನ್ನು ಹಾಕಬೇಕು, ಅದು ತ್ಯಾಜ್ಯ ವಸ್ತುಗಳು. ನಮ್ಮ ರೇಷ್ಮೆ ಇದು ತ್ಯಾಜ್ಯ, ಅದು ವೇಸ್ಟ್ ಅಂತಾರೆ, ವೇಸ್ಟ್ ಅನ್ನಲ್ಲ, ಡೆಸಿಟಿವ್ ಅಂತಾರೆ. ಅದರಿಂದ ಬಂದಿದ್ದು ತಗೊಂಡು ಬಂದು ನಾವು ಪದ್ಧತಿಯಾಗಿ ಪ್ರಾಸೆಸ್ ಮಾಡಿದರೆ ರಸದಿಂದ ರಸ ಮಾಡೋದು ಕಸದಿಂದ ಮಾಡ್ಕೋಬೋದಾಗಿತ್ತು. ನೆಕ್ಸ್ಟ್ ಸೊ ಇವು ಏನಾಗತ್ತಂದ್ರೆ ಒಂದು ಪದ್ಧತಿ. ನನ್ನ ಸ್ನೇಹಿತರು ಮತ್ತು ನನಗೆ ಹಿತೈಷಿಗಳು ಆಗಿರ್ತಕ್ಕಂಥ ನಾನು ಓದೋ ಕಾಲದ ಬೆಂಬಲ